मनोरथाः श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 161ನೇ ಶ್ಲೋಕ. ಇತ್ಯೋಚಿವಾನ್ ವಾಸವಃ ಫಲ್ಗುಣಸ್ಯ ಜಯೋಸ್ತು ಕರ್ಣಸ್ಯ ವಧಸ್ತತೇತಿ ಉಕ್ತ್ವಾನಮತ್ ಕಂಜಭವಸ್ತಥೇತಿ ಪ್ರಾಹಾಸುರಾನ್ ದೇವತಾಶ್ಚಾಭಭಾಷೆ. ದೇವತೆಗಳೆಲ್ಲ ಒಂದು ಪಕ್ಷ ಅರ್ಜುನ ಗೆಲ್ಲಬೇಕು ಅಂತ, ಅಸುರರೆಲ್ಲ ಒಂದು ಪಕ್ಷ ಕರ್ಣ ಗೆಲ್ಲಬೇಕು ಅಂತ. ಇದಕ್ಕೆ ಕಾರಣ ಎಲ್ಲ ನಾವು ವಿಚಾರ ಮಾಡಿದ್ದೇವೆ. ಇಷ್ಟು ಹೇಳಿ ಆ ಬ್ರಹ್ಮದೇವರ ಹತ್ರ ಹೋಗಿ ದೇವೇಂದ್ರ ಹೇಳಿದನಂತೆ, ಸ್ವಾಮಿ, ಕೃಷ್ಣ ಯಾರ ಕಡೆ ಇದ್ದಾನೋ ಅವರಿಗೆ ಜಯ ಆಗ್ತದೆ. ಕೃಷ್ಣನ ಸಂಕಲ್ಪ ಅದು ಸತ್ಯ ಸಂಕಲ್ಪ, ಕೃಷ್ಣನ ಮಾತು ಸುಳ್ಳು ಆಗೋದಿಲ್ಲ. ದೇವರಿಗೆ ಸತ್ಯ ಸಂಕಲ್ಪ ಅಂತ ಹೆಸರಿದೆ, ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತದೆ. ಅದರಿಂದ ದೇವರ ಸಂಕಲ್ಪ ಅದು ವ್ಯರ್ಥ ಆಗೋದಿಲ್ಲ. ಅದರಿಂದ ನಮ್ಮ ಸಂಕಲ್ಪವು ಅದು ವ್ಯರ್ಥ ಆಗಬಾರದು ಅಂದರೆ ದೇವರನ್ನ ಗಟ್ಟಿ ಹಿಡಿಬೇಕು. ದೇವರ ಸ್ಮರಣೆ, ದೇವರ ಚಿಂತನೆ ಮಾಡ್ತಾ ಇದ್ದರೆ ನೋಡಿ, ಎಂತೆಂಥ ಮಹನೀಯರು ಎಂತೆಂಥ ಪವಾಡಗಳನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನು ತಗೊಳ್ಳಿ, ಅವ್ರಿಗೆ ಅಂತಹ ಸಾಮರ್ಥ್ಯ ಹೇಗೆ ಬಂತು? ಅವ್ರು ಹೇಳಿದ್ದೆಲ್ಲ ನಡೀತದೆ. ಅವರು ಪಾಪ ಜೀವನ ಚರಿತ್ರೆ ತೆಗೆದು ನೋಡಿದರೆ ಊಟಕ್ಕೆ ಗತಿ ಇಲ್ಲ ಅಂತ ಇದ್ರು. ಪರಿಚಯ ನಿಮಗೆ ಇದೆ, ಆ ಚರಿತ್ರೆ ಗೊತ್ತಿದೆ ನಿಮಗೆ. ಆದರೆ ಇವತ್ತು ನೋಡಿ ಎಷ್ಟು ಮಠಗಳು, ಅವ್ರ ಹೆಸರು ಹೇಳಿ 1,00,000 ಜನ ಪ್ರತಿನಿತ್ಯ ಊಟ ಮಾಡ್ತಾರೆ. ಹೇಗೆ ಸಾಧ್ಯವಾಯಿತು ರಾಯರಿಗೆ? ಅಲ್ಲೇ ಸ್ತೋತ್ರದಲ್ಲಿ ಇದೆ ನೋಡಿ, ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್. ಈ ಸಂಪತ್ತೆಲ್ಲ ಹೇಗೆ ಬಂತು ಅವರಿಗೆ? ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್ತು. ಪರಮಾತ್ಮನ ಪಾದ ಸೇವೆಯನ್ನ ಮಾಡಿ ಮಾಡಿ ಪಡೆದ ಸಂಪತ್ತದು, ದೈವಿ ಸಂಪತ್ತು. ಪರಮಾತ್ಮನ ಅನುಗ್ರಹದಿಂದ ಬಂದ ಸಂಪತ್ತು ದೈವಿ ಸಂಪತ್ತು. ಕಳ್ಳತನ ಮಾಡಿ, ಮೋಸ ಮಾಡಿ, ಅಧರ್ಮ ಮಾಡಿ ಬಂದ ಸಂಪತ್ತು ಆಸುರಿ ಸಂಪತ್ತು. 2 ರೀತಿಯಾದ ಸಂಪತ್ತಿದೆ ಅಂತಾರೆ, ಭಗವದ್ಗೀತೆಯಲ್ಲೇ ಮುಂದೆ ಬರುತ್ತದೆ. ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ. ದೈವಿ ಸಂಪತ್ತನ್ನು ಗಳಿಸ್ಬೇಕು ನಾವು. ಅದು ಹೇಗೆ ಗಳಿಸೋದು? ದೇವರ ಜ್ಞಾನ, ದೇವರ ಭಕ್ತಿ, ಅದು ಸಂಪತ್ತು, ನಿಜವಾದ ಸಂಪತ್ತು. ಅದು ಹೇಗೆ ಬರುತ್ತದೆ? ರಾಯರೇ ರೋಲ್ ಮಾಡಲ್ ನೋಡಿ. ಶ್ರೀರಾಘವೇಂದ್ರೋ ಹರಿಪಾದ ಗಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್ತು. ಪರಮಾತ್ಮನ ಸೇವೆ ಮಾಡಿದರು, ನಿರಂತರ ಸೇವೆ. ಬೆಳಿಗ್ಗೆದ್ದು ರಾತ್ರಿ ತನಕ ಶಾಸ್ತ್ರದ ಶ್ರವಣ ಮನನ ಧ್ಯಾನ, ಪಾಠ ಕೇಳೋದು ಹೇಳೋದು, ಹೀಗೆ ಜೀವನ. ಅದರಿಂದ ನೋಡಿ, ಸಶರೀರವಾಗಿ ದೇಹತ್ಯಾಗ ಮಾಡಿದರೂ ಕೂಡ ವೃಂದಾವನದಲ್ಲಿ ಇದ್ದುಕೊಂಡು ಎಂತೆಂಥ ಪವಾಡಗಳನ್ನು ಯುಕ್ತಿಗೂ ಮಾಡ್ತಾರೆ. ಹೇಗೆ ಸಾಧ್ಯ? ನಮ್ಮಿಂದ ಯಾಕೆ ಸಾಧ್ಯ ಆಗಿಲ್ಲ? ಅವರಷ್ಟು ಆಗೋದಿಲ್ಲ. ಆದರೆ ಎತ್ಕಿಂಚಿತ್ತಾದರೂ ನಾವು ಹೇಳಿದ್ದು ಸತ್ಯ ಆಗಬೇಕು, ನಾವು ಹೇಳಿದ್ದು ನಡೀಬೇಕು, ನಮ್ಮ ಮನಸ್ಸಿನ ಇಷ್ಟ ಪೂರ್ಣ ಆಗಬೇಕು ಇರ್ತದೆ ನೋಡಿ. ನಮಗೆ ಕೇಳಿ, ದೊಡ್ಡ ಲಿಸ್ಟ್ ಇರ್ತದೆ ನಮ್ಮ ಮನಸ್ಸಿನಲ್ಲಿ, ನನಗೆ ಏನೇನು ಆಗಬೇಕು ಅಂತ ಬರೆದಿಡಬೇಕು. ಬರೆದಿಟ್ಟು ಡೈಲಿ ನೋಡಬೇಕಂತ, ಇದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಸ್ವಾರ್ಥಕ್ಕಾಗಿ ಮಾಡಿದ್ದು, ಅದನ್ನೆಲ್ಲ ತೆಗೆದು ಬಿಡಬೇಕು. ನಿಜವಾಗ್ಲೂ ನನ್ನ ಉದ್ಧಾರ ಆಗೋದು ಯಾವುದರಿಂದ, ಅದನ್ನು ಚೆನ್ನಾಗಿ ಹೇಗೆ ಡೆವಲಪ್ ಮಾಡೋದು, ಈ ರೀತಿಯಾದ ಒಂದು ಆಲೋಚನೆ ಮಾಡಬೇಕು ನಾವು. ಶ್ರೀರಾಘವೇಂದ್ರೋ ಹರಿಪಾದ ಗಂಜ. ಮತ್ತೆ ಅದನ್ನ ಪಡೆಯುವ ಕ್ರಮ ಹೇಗೆ? ಪರಮಾತ್ಮನ ಸೇವೆ. ಪರಮಾತ್ಮ ದೇವರ ಮುಂದೆ ಕೂತು ಶಾಸ್ತ್ರ ಹೇಳುವಾಗ, ಸ್ವಾಮಿ ಕೆಲಸ ಆಗಬೇಕಾಗಿದೆ, ಅನುಗ್ರಹ ಮಾಡು ಅಂತ ಹೇಳಿ ದೇವರ ಕತೆ, ಚಿಂತನೆ, ಸ್ಮರಣೆ ಮಾಡ್ತಾ ಕೂಡಬೇಕು. ರಾಯರು ಮಾಡಿದರು ಹಾಗೆ. ಅದರಿಂದ ಇಷ್ಟೆಲ್ಲ ಆಗ್ತದೆ. ಹಾಗೆಂತ ಸ್ತೋತ್ರದಲ್ಲಿ ಹೇಳ್ತಾರೆ. ಅದರಿಂದ ರಾಯರ, ಪರಮಾತ್ಮನ ಭಕ್ತರೇ ಹೀಗಿದ್ದಾರೆ, ಕೇಳಿದ್ದೆಲ್ಲ ಆಗ್ತದೆ. ಹಾಗೆಂದ್ರೆ ಕಲ್ಪವೃಕ್ಷ ಕಾಮಧೇನು ಅಂತ ಪ್ರಸಿದ್ಧ.
ನೋಡಿ, ಅವರ ಗುರುಗಳು ಸುಧೀಂದ್ರ ತೀರ್ಥರ ಆರಾಧನೆ ಬರ್ಲಿಕ್ಕಿದೆ, ಸಮೀಪದಲ್ಲಿ ಇದ್ದೀವಿ. ಅವರಿಗೆ ಆಶ್ಚರ್ಯ. ಹೇಗೆ ಸಾಧ್ಯವಾಗ್ತದೆ? ಪರಮಾತ್ಮನ ಸೇವೆ, ಪರಮಾತ್ಮನ ಸೇವೆ. ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್ತು. ಅದರಿಂದ ದೇವೇಂದ್ರ ಹೇಳ್ತಾನೆ, ಸ್ವಾಮಿ ಬ್ರಹ್ಮದೇವರೇ, ಪರಮಾತ್ಮನ ಸಂಕಲ್ಪ ಅದು ಭ್ರಷ್ಟ ಆಗೋದಿಲ್ಲ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿಗೇ ಜಯ. ಅದರಿಂದ ನಮ್ಮ ಕಡೆ ಕೃಷ್ಣ ಇರಬೇಕು, ಅರ್ಥಾತ್ ನಾವು ಕೃಷ್ಣನ ಕಡೆ ಇರಬೇಕು. ಅಂದ್ರೆ ಏನು? ಅಧರ್ಮದ ಹೆಜ್ಜೆ ಇಡಬಾರ್ದು. ಎಲ್ಲಿ ಅಧರ್ಮ ಇರುತ್ತದೋ ಅಲ್ಲಿ ಕೃಷ್ಣ ಬರೋದೇ ಇಲ್ಲ. ನೋಡಿ, ದುರ್ಯೋಧನಾದಿಗಳು, ಭೀಷ್ಮರು, ದ್ರೋಣರು ಎಲ್ಲೂ ಹೋಗಲಿಲ್ಲ ಕೃಷ್ಣ. ಓದದ್ದು ಯಾರ ಮನೆಗೆ? ವಿದುರನ ಮನೆಯಲ್ಲಿ ಪಾಲುಂಡ ಅಂತಾರೆ ಹರಿಕಥಾಮೃತಸಾರದಲ್ಲಿ. ಅಧರ್ಮದ ಕಡೆ ಹೋಗಬಾರ್ದು, ಸಪೋರ್ಟ್ ಮಾಡಬಾರ್ದು ಅಧರ್ಮಕ್ಕೆ. ಧರ್ಮಕ್ಕೆ ಸಪೋರ್ಟ್ ಯಾವತ್ತು. ಹಾಗಿದ್ರೆ ಕೃಷ್ಣ, ನಾವು ಕೃಷ್ಣನ ಕಡೆಯವರು ಅಂತ ನಾವು ಹೇಳ್ಕೋಬಹುದು ಹೆಮ್ಮೆಯಿಂದ. ಅಧರ್ಮ ಮಾಡಿಬಿಟ್ಟು ನಾನು ಬ್ರಾಹ್ಮಣ, ನಾನು ಕೃಷ್ಣನ ಕಡೆ, ಹಾಗಂದ್ರೆ ಕೃಷ್ಣನಿಗೆ ಕೋಲ್ ತೆಗೆದು ಹೊಡಿತಾನೆ. ಅದಕ್ಕೆ ಉಡುಪಿಯಲ್ಲಿ ಕೋಲ್ ಹಿಡ್ಕೊಂಡು ನಿಂತಿದ್ದಾನೆ ಕೃಷ್ಣ, ಕಡಗೋಲು ಹಿಡ್ಕೊಂಡು ನಿಂತಿದ್ದಾನೆ. ಅದರಿಂದ ಇಲ್ಲಿ ಎಷ್ಟು ಚಂದ ಇದೆ ನೋಡಿ. ನೀನು ಏನ್ ಮಾಡಬೇಕು? ಕಡಗೋಲು, ಹಗ್ಗ. ಕೃಷ್ಣ ಎರಡನ್ನೇ ಹಿಡ್ಕೊಂಡು ನಿಂತಿದ್ದಾನೆ. ಏನು? ಮೊಸರನ್ನ ಕಡಿಯುವ ರೂಪ ಅದು. ಮೊಸರು ಕಡಿಯೋದಕ್ಕೆ ಬೇಕು ಕಡಗೋಲು, ಹಗ್ಗ ಬೇಕು. ಇಲ್ಲಿ ಮೊಸರು ಅಂದರೆ ಯಾವುದು? ಶಾಸ್ತ್ರ. ಶಾಸ್ತ್ರವೇ ದೊಡ್ಡ ಸಮುದ್ರ. ಆ ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಿದೆ ಅಮೃತ ಸಿಗ್ತದೆ. ಆರಂಭದಲ್ಲಿ ಬರೋದು ವಿಷ, ಅದನ್ನೆಲ್ಲ ಪಕ್ಕಕ್ಕೆ ಇಡಬೇಕು. ಜ್ಞಾತ್ವಾ ಅದ್ವೈತ ಮತಂ ಹಲಾಹಲ ಸಮಂ ಅಂತಾರೆ ನೋಡಿ, ರಾಯರ ಸ್ತೋತ್ರದಲ್ಲಿ ಅದು ಬರ್ತದೆ. ಮೊದಲು ಬರೋದು ಹೊಲಸಾದ ವಿಚಾರಗಳೇ ಮೊದಲು ಬರ್ತದೆ ಶಾಸ್ತ್ರ ಓದಿದಾಗ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು, ದೂರ ಸರಿಸ್ಬೇಕು. ಇನ್ನಷ್ಟು ಮಥನ ಮಾಡ್ತಾ ಕೂಡಬೇಕು. ಅದಕ್ಕೆ ಕೃಷ್ಣ ಕೈಯಲ್ಲಿ ಕಡಗೋಲು, ಹಗ್ಗ ಇಟ್ಕೊಂಡು ಸೂಚನೆ ಮಾಡ್ತಾ ಇದ್ದಾನೆ. ಶಾಸ್ತ್ರ ವಿಚಾರ ಮಾಡಿ, ಶಾಸ್ತ್ರದ ಮೂಲಕವೇ ನನ್ನನ್ನು ತಿಳಿಯಲಿಕ್ಕೆ ಸಾಧ್ಯ, ಸಮಯ ವ್ಯರ್ಥ ಮಾಡಬೇಡಿ ಹಾಗೆ ಅಂತ. ಭಾಗವತ, ಮಹಾಭಾರತ ನಿರಂತರ ಕೇಳಿ. ಅದರಿಂದ ಪರಮಾತ್ಮನ ಸಂಕಲ್ಪ ಸತ್ಯ ಸಂಕಲ್ಪ ಅಂತ ಹೇಳಿ, ಬ್ರಹ್ಮದೇವರು ಕೂಡ ಹೌದು ಅಂತ ಹೇಳಿ ದೇವತೆಗಳಿಗೆ, ಅಸುರರಿಗೆ ಒಂದು ಮಾತನ್ನು ಹೇಳ್ತಾರೆ. ನ ಕರ್ಣಾರ್ಜುನಯೋರಥ ಅರ್ಥೇ ವಿರೋಧಂ ಕುರುತ ಕ್ವಚಿತ್ ಭೀಷ್ಮ ದುರ್ಯೋಧನಾರ್ಥೇವ ಪಶ್ಯಂತ್ಯೇವ ಚ ಸಂಗರಂ ಇತ್ಯುಕ್ತೋ ಶಾಂತಿಮಾಪನ್ನಾಃ ದದೃಶುಃ ಸಂಗರಂ ತಯೋಃ. ಬ್ರಹ್ಮದೇವರು ಒಂದು ಮಾತು ಹೇಳ್ತಾರೆ, ನೋಡಪ್ಪ ದೇವತೆಗಳೇ, ಅಸುರರೇ, ನಾವು ಇಲ್ಲಿ ಯುದ್ಧವನ್ನು ನೋಡೋದಕ್ಕೆ ಬಂದಿರೋದಷ್ಟೇ. ಯಾಕೆ? ನ ಭೂತೋ ನ ಭವಿಷ್ಯತಿ. ಇಂಥ ಒಂದು ಯುದ್ಧ ಹಿಂದೆ ಆಗಲಿಲ್ಲ. ಮಹಾಭಾರತ ಯುದ್ಧಕ್ಕೆ ಅಷ್ಟು ಸ್ಪೆಷಾಲಿಟಿ ಇದೆ. ಹಿಂದೆ ಆಗಲಿಲ್ಲ, ಮುಂದೇನೂ ಆಗೋದಿಲ್ಲ. ಯಾಕೆ? ಎಂತೆಂಥ ದೊಡ್ಡವರು. ಈ ಕಡೆ ನೋಡಿದರೆ ವಾಯುದೇವರು, ಭೀಮಸೇನ ದೇವರು, ದೇವೇಂದ್ರ ಎಲ್ಲರೂ ಭೂಮಿಗೆ ಬಂದಿದ್ದಾರೆ. ಕೃಷ್ಣ ಜೊತೆಗೆ ಇದ್ದಾನೆ ಅವರಿಗೆ ಬೆಂಬಲವಾಗಿ. ಕೃಷ್ಣ ಮತ್ತು ದೇವತೆಗಳ ಪಡೆ ಒಂದು ಕಡೆ, ಇನ್ನೊಂದು ಕಡೆ ಪ್ರಧಾನ, ಅಸುರರಲ್ಲಿ ಪ್ರಧಾನ ಅಂದರೆ ಯಾರು? ಅಸುರರ ಲೀಡರ್ ಕಲಿ, ದುರ್ಯೋಧನನಾಗಿ ಕೂತಿದ್ದಾನೆ ಇಲ್ಲಿ. ಹಿಂದೆ ಬಂದೇ ಇಲ್ಲ ನೋಡಿ ಅವನು ಯುದ್ಧಕ್ಕೆ ಅಂತ, ಡೈರೆಕ್ಟ್ ಬಂದದ್ದೇ ಇಲ್ಲ ಅವನು. ದೇವಾಸುರ ಯುದ್ಧ ಅನೇಕ ಬಾರಿ ಆಗ್ತಾ ಇದೆ, ಆದರೆ ಭೂಮಿಯಲ್ಲಿ ಬಂದು ಯುದ್ಧ ಅಂದರೆ ರಾವಣ ಬಂದಿದ್ದಾನೆ, ಹಿರಣ್ಯಕಶಿಪು ಬಂದಿದ್ದಾನೆ. ಆದರೆ ದುರ್ಯೋಧನ ಕಲಿ ಬಂದದ್ದು ಅಂತ ಕೇಳಿದ್ದಿಲ್ಲ ನೋಡಿ. ಕಲಿ ಬಂದದ್ದು ಎಲ್ಲರ ಒಳಗೆ ಕೂತು ಮಾಡ್ತಾನೆ ಅವನು. ಆದರೆ ಪ್ರತ್ಯಕ್ಷವಾಗಿ ಕಲಿ ಬಂದಿರೋದು ಎಲ್ಲಿ? ಕೃಷ್ಣನ ಕಾಲದಲ್ಲಿ. ಕೃಷ್ಣ ಬರ್ಲಿಕ್ಕೆ ಮುಂಚೆನೇ ಹುಟ್ಟಿದ್ದಾನೆ ಅವನು. ಅದರಿಂದಲೇ ಕೃಷ್ಣ ಅವತಾರ ಆದದ್ದು. ಜಾತಃ ಕಂಸ ಪದಾರ್ಥಾಯ. ಕಂಸ ಮುಂತಾದವರು, ಕಂಸ ಅಂತ ಅಷ್ಟೇ ಇದೆ, ಕಂಸ ಮುಂತಾದವರು, ಜರಾಸಂಧ, ದುರ್ಯೋಧನ ಇವರೆಲ್ಲರನ್ನೂ ಸದೆ ಬಡಿದು ಭೂಮಿಯ ಭಾರ ಹರಣ ಮಾಡಬೇಕು ಅಂತಲೇ ಕೃಷ್ಣಾವತಾರ ಆದದ್ದು. ಅದರಿಂದ ಇಂಥ ಯುದ್ಧ ಹಿಂದೆ ಆಗಲಿಲ್ಲ, ಮುಂದೆ ಆಗಲಿಕ್ಕೆ ಹೋಗೋದೂ ಇಲ್ಲ. ಮತ್ತೆ ಮಹಾಭಾರತ ಯುದ್ಧನೇ, ಅದಕ್ಕೆ ಅಷ್ಟು ಪ್ರಸಿದ್ಧ ಯುದ್ಧ ಇದು. ನಮ್ಮ ಶರೀರದಲ್ಲೂ ಆಗತಕ್ಕದ್ದು ಧರ್ಮಾಧರ್ಮಗಳ ಯುದ್ಧ ಅದು. ಅದರಿಂದ ನೀವು ಕರ್ಣನ ಪರವಾಗಿ, ಅರ್ಜುನ ಪರವಾಗಿ ನೀವು ಇಲ್ಲಿ ಕೂತು ನೀವು ಯುದ್ಧ ಮಾಡಬಾರ್ದು. ಸುಮ್ಮನೆ ನೋಡ್ಬೇಕಷ್ಟೆ, ವಿಸಿಟರ್ಸ್ ನಾವು. ಅದೇ ಥರ ಮುಂದೆ ಭೀಮ ಮತ್ತು ದುರ್ಯೋಧನನ ಯುದ್ಧ ಆಗಲಿಕ್ಕಿದೆ. ಆ ಸಂದರ್ಭದಲ್ಲೂ ಅಷ್ಟೆ, ಭೀಮ ನಮ್ಮ ಕಡೆಯವರು, ದುರ್ಯೋಧನ ನಮ್ಮ ಕಡೆಯವರು ಅಂತ ನೀವು ಪರಸ್ಪರ ಕಲಹ ಮಾಡ್ತಾ ಕೂಡಬೇಡಿ. ಸುಮ್ಮನೆ ವೀಕ್ಷಕರಾಗಿ ಸುಮ್ಮನೆ ನೋಡಿಬಿಟ್ಟು ಹೋಗಿ ಅಂತ ಅಷ್ಟೆ. ಇಷ್ಟು ಮಾತನ್ನ ಬ್ರಹ್ಮದೇವರು ಇಬ್ಬರಿಗೂ ಹೇಳಿ
ಸಾಂತ್ವನ ಮಾಡಿದ್ದಾರೆ. ಅದರಿಂದ ಶಾಂತಿಯಿಂದ ನೋಡ್ರಿ, ಗಲಾಟೆ ಮಾಡಬೇಡಿ ಅಂತ ಒಟ್ಟು. ಆಗ ಅವರು ಕೂಡ ಒಪ್ಪಿ ಶಾಂತ ಚಿತ್ತರಾಗಿ ನೋಡ್ತಾ ಇದ್ರು, ಏನಾಗ್ತದೆ ನೋಡೋಣ ಹಾಗೆ ಅಂತ. ಕ್ವಬರ್ಷತುಸ್ತೌ ಚ ಮಹಾಸ್ತ್ರಶಾಸ್ತ್ರೈಃ ಭೀಮೋ ರಥಸ್ಥೋ ವರಜಂ ಜುಗೋಪ ಶೈನೇಯ ಪಾಂಚಾಲ ಮುಖಾಶ್ಚ ಪಾರ್ಥಾಂ ಆವಾರ್ಯತಸ್ತುಃ ಪ್ರಸಭಂ ನದಂತಹ. ಕರ್ಣ ಮತ್ತು ಅರ್ಜುನರ ಯುದ್ಧ. ಭೀಮಃ ಅಬರಜಂ ಪಾರ್ಥಂ ಜುಗೋಪ ರರಕ್ಷ. ಆ ಅಸ್ತ್ರವನ್ನ ಬಳಸ್ತಾ ಇದ್ದಾನೆ ಕರ್ಣ. ಅಂತಹ ಅಸ್ತ್ರದಿಂದ ಭೀಮಸೇನ ದೇವರು ಅರ್ಜುನನನ್ನ ರಕ್ಷಣೆ ಮಾಡಿದರಂತೆ. ಭೀಮೋ ರಥಸ್ಥಃ ಅಬರಜಂ ಜುಗೋಪ. ತಮ್ಮ ರಥದಲ್ಲಿ ಕುಳಿತವರಾಗಿ ಅರ್ಜುನನನ್ನು ರಕ್ಷಣೆ ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ಶೈನೇಯ ಪಾಂಚಾಲ ಮುಖಾಶ್ಚ ಪಾರ್ಥಂ ಆವಾರ್ಯ. ಶೈನೇಯ ಅಂದರೆ ಸಾತ್ಯಕಿ ಮತ್ತು ಪಾಂಚಾಲ, ದೃಷ್ಟದ್ಯುಮ್ನ, ಇವರೇ ಮೊದಲಾದವರು ಎಲ್ಲರೂ ಕೂಡ ಅರ್ಜುನನನ್ನ ಸುತ್ತುವರೆದ್ರು ಅಂತ. ಅರ್ಜುನನಿಗೆ ರಕ್ಷಣೆ ಕೊಡಬೇಕು ಅಂತ. ಯಾಕೆ? ಕರ್ಣನ ಜೊತೆಗೆ ಅಷ್ಟು ಘೋರವಾಗಿ ಯುದ್ಧ ಆಗ್ತಾ ಇದೆ. ಪ್ರಸಭಂ ನದಂತಹ ಅಂತ. ಇಬ್ರು ಪರಸ್ಪರ ಸಿಂಹನಾದ ಮಾಡ್ತಾ ಈ ರೀತಿಯಾಗಿ ಯುದ್ಧವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ದುರ್ಯೋಧನೋ ದ್ರೌಣಿ ಮುಖಾಶ್ಚ ಕರ್ಣಂ ಪ್ರರಕ್ಷುರಾವಾರ್ಯ ತದಾಸ ಯುದ್ಧಂ ತತ್ರಾರ್ಜುನಂ ಬಾಣವರೈಸ್ಸ ಕರ್ಣಃ ಸಮ್ಮರ್ದಯಾಮಾಸ ವಿಶೇಷಯನ್ ರಣೇ. ದುರ್ಯೋಧನ ದ್ರೌಣಿ ಮುಖಾಶ್ಚ. ಇನ್ನು ಕರ್ಣನ ಕಡೆ, ಕರ್ಣನ ಸುತ್ತಬರೆದು ಯಾರಿದ್ರು? ದುರ್ಯೋಧನ, ಅಶ್ವತ್ಥಾಮ, ರುದ್ರದೇವರ ಅವತಾರ ಅಶ್ವತ್ಥಾಮರು. ದ್ರೋಣಾಚಾರ್ಯರ ಮಗನಾಗಿ ರುದ್ರದೇವರ ಸಾಕ್ಷಾತ್ ಅವತಾರ ಅಶ್ವತ್ಥಾಮರು. ಅವರು ಕರ್ಣನ ಕಡೆ. ನಮಗೆ ಇಲ್ಲಿ ಪ್ರಶ್ನೆ ಬರುತ್ತದೆ, ಹೌದು, ಕರ್ಣ ಹಿಂದೆ ತಪ್ಪು ಮಾಡಿದ, ಸರಿ, ಅಶ್ವತ್ಥಾಮರು ಯಾಕೆ ಈ ಕಡೆ ಬರಬೇಕಾಗಿತ್ತು? ಅವರು ದೇವತೆ, ರುದ್ರದೇವರ ಅವತಾರ ಅಂತೀರಿ, ಅವ್ರು ಯಾಕೆ ಇಲ್ಲಿ ಬಂದರು? ಅವರು ಪಾಂಡವರ ಕಡೆ ಇರಬೇಕಾಗಿತ್ತಲ್ಲ. ನೋಡಿ, ಮಹಾಭಾರತ ಗೊಂದಲ ಅಂದರೆ ಗೊಂದಲ. ಅದಕ್ಕೆ ಬೇರೆ ಯಾವ ಆಚಾರ್ಯರು ಕೂಡ ಮಹಾಭಾರತ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೇ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದವರು ಅಂದರೆ ಶ್ರೀಮನ್ ಮಧ್ವಾಚಾರ್ಯರೇ, ಬೇರೆ ಯಾರು ಇದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಿ. ಯಾಕಂದ್ರೆ ಅಷ್ಟು ಗೊಂದಲ ಇದೆ. ಇದನ್ನು ಹ್ಯಾಂಡಲ್ ಮಾಡೋದೇ ಕಷ್ಟ. ಸರಿಯಾಗಿ ಪೂರ್ವಾಪರ ಗೊತ್ತಿದ್ರೆ ಮಾತ್ರ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ. ಅಂತ ಕೆಲಸವನ್ನ ಶ್ರೀಮದ್ ಆಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು ಮಾಡಿ ತೋರಿಸಿದ್ದಾರೆ. ರುದ್ರದೇವರ ಅವತಾರ ಅಂತೀರಿ, ಅಶ್ವತ್ಥಾಮರು ಅಂತೀರಿ, ಆದರೆ ಕೌರವರ ಕಡೆ ನಿಂತು ಯಾಕೆ ಯುದ್ಧ ಮಾಡಿದರು? ಪಾಂಡವರ ಕಡೆ ಇರಬೇಕಾಗಿತ್ತಲ್ವ? ಪಾಂಡವರು ಶುದ್ಧ ಧರ್ಮ ಪ್ರತೀಕಗಳು ಒಬ್ಬೊಬ್ಬರೂ ಕೂಡ. ಆಕ್ಚುಲಿ ಹೌದು, ಅಶ್ವತ್ಥಾಮರು ಈ ಕಡೆ ಬರಬೇಕಾಗಿತ್ತು. ಆದರೆ ಏನಾಯಿತು? ಒಂದು ಸಮಯ ಸಣ್ಣವರಾಗಿದ್ದಾಗ ಕೌರವರು, ಪಾಂಡವರೆಲ್ಲ ಸಣ್ಣವರಾಗಿದ್ದಾಗ ಮೊದಲಿಂದಲೇ ಈ ದುರ್ಯೋಧನನ ಕುಯುಕ್ತಿ ಗೊತ್ತಿದೆ. ಎಲ್ಲರನ್ನು ತನ್ನ ಕಡೆ ಎಳ್ಕೋಬೇಕು ಹಾಗೆ ಅಂತ ಸಣ್ಣ ಮಕ್ಕಳು ಆಟಾಡ್ತಾ ಇರಾರಂತೆ. ಅಶ್ವತ್ಥಾಮರು ಅವ್ರ ಜೊತೆಗೇನೆ ಆಟಾಡ್ತಾ ಇರಾರು. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೋಗೋರು, ಹಾಲು ಕುಡಿದು ಬರ್ತೀವಿ ಹಾಗೆ ಅಂತ. ರಾಜರ ಮಕ್ಕಳು ಹೋಗಿ ಹಾಲು ಕುಡಿದು ಬರೋರು. ಈ ಅಶ್ವತ್ಥಾಮರು ಅವರ ತಂದೆ ದ್ರೋಣಾಚಾರ್ಯರು ಶಿಲೋಂಚ ವೃತ್ತಿಯಿಂದ ಬದುಕಿದವರು. ಶಿಲೋಂಚ ವೃತ್ತಿ ಅಂದರೆ ಏನು? ವ್ಯವಸಾಯ ಮಾಡಿದ ಮೇಲೆ ಅಲ್ಲಿ ಏನೇನು ದವಸ ಧಾನ್ಯಗಳು ಬೆಳೆದಿರುತ್ತದೆ ಅದನ್ನೆಲ್ಲ ತಗೊಂಡು ಹೋಗಾರು ರೈತರು, ಫಾರ್ಮರ್ಸ್. ಅವರು ತಗೊಂಡೋಗಿ ಸ್ವಲ್ಪ ನೆಲದಲ್ಲಿ ಬಿಟ್ಟಿರೋರು. ಇಂಥ ದ್ರೋಣರಂಥವ್ರು ಬರ್ತಾರೆ, ಅವರು ಅಲ್ಲಿದ್ದ ಕಾಳು ಅದನ್ನು ಎಲ್ಲ ತಗೊಂಡು ಹೋಗ್ಲಾರು. ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಮನೆಗೆ ತರೋರು. ಅದನ್ನ ಇಟ್ಕೊಂಡು ಅವರ ಜೀವನ ಅಷ್ಟೆ. ಯಾಕೆ? ಬೇರೆಯವರಿಗೆ ಬೇಕು. ದ್ರೋಣಾಚಾರ್ಯರಂತ ಅನೇಕ ಜನ ಆ ಕಾಲದಲ್ಲಿ ಇದ್ರು. ಹಿಂದಿನ ಕಾಲ ಬ್ರಾಹ್ಮಣರು ಹಂಗೆ ಬದುಕ್ತಾ ಇದ್ರು. ಅದರಿಂದ ಆಕಳು ಈಕಳು ಯಾವ್ದು ಇದ್ದಿಲ್ಲ ದ್ರೋಣಾಚಾರ್ಯ ಮನೇಲಿ. ಯಾಕೆ? ಯಾರನ್ನು ಕೂಡ ದೇಹಿ ಅಂತ ಕೇಳಬಾರ್ದು ಅಂತ ಅವರದ್ದು ಒಂದು ನಿಯಮ. ದ್ರೋಣಾಚಾರ್ಯರ ನಿಯಮ ನೋಡಿ. ಬೃಹಸ್ಪತಿ ಆಚಾರ್ಯರು ನಿನ್ನೆ ನೋಡಿದ್ದೀವಿ, ಉದ್ಧವ ಬೃಹಸ್ಪತಿ ಆಚಾರ್ಯರ ಅವತಾರ. ಅದೇ ಥರ ದ್ರೋಣಾಚಾರ್ಯರು ಅವರು ಕೂಡ ಬೃಹಸ್ಪತಿ ಆಚಾರ್ಯರ ಅವತಾರ. ಬ್ರಾಹ್ಮಣನಾಗಿ ಹುಟ್ಟಿಬಿಟ್ಟೆ ಅಲ್ಲ, ಕೃಷ್ಣನ ಸೇವೆ ಮಾಡ್ಲಿಕ್ಕಾಗಲ್ಲ ಅಂತ ಉದ್ಧವನಾಗಿ ಇನ್ನೊಂದು ರೂಪ ತೆಗೆದುಕೊಂಡು ಸೇವೆ ಮಾಡಿದ್ರು. ಯಾಕೆ? ಮತ್ತೆ ಸಿಗಲ್ಲ. ದೇವತೆಗಳು ಅವತಾರ ಮಾಡೋದು ರಾಮಾವತಾರ ಮತ್ತು ಕೃಷ್ಣಾವತಾರದಲ್ಲಿ. ಚಾನ್ಸ್ ಸಿಕ್ಕಾಗ ಮಾಡ್ಕೊಂಡ್ಬಿಡೋಣ ಅಂತ 2 ರೂಪ ತೆಗೆದುಕೊಂಡು ಸೇವೆ ಮಾಡ್ತಾ ಇದ್ದಾರೆ ಬೃಹಸ್ಪತಿ ಆಚಾರ್ಯರು. ಇಲ್ಲಿ ನೋಡಿದರೆ ಯಾರ ಹತ್ರ ದಾನ ಬೇಡಬಾರದು ಅಂತ ಪ್ರತಿಜ್ಞೆ ಮಾಡಿದ್ರು. ಯಾರ ಹತ್ರ ಕೇಳಿಲ್ಲ, ಊಟಕ್ಕೂ ಗತಿ ಇಲ್ಲ, ಹೀಗೆ ಊಟ ಮಾಡೋರು. ಇನ್ನು ಯಾರಾದ್ರು ಕುಟ್ಟೋದು ಬೀಸೋದು ಮಾಡೋರು.
ಆ ಕಲ್ಲಿನಲ್ಲಿ ಚೂರು ಹಿಟ್ಟು ಸೇರಿಕೊಂಡಿರೋದು. ಆ ಹಿಟ್ಟನ್ನು ತಂದು ಮನೆಗೆ ಏನಾರು ಮಾಡಿ ಗಂಜಿ ಏನಾರು ಮಾಡಿ ಕುಡಿಯೋರು. ಇದೇ ಜೀವನ ಅವರು ಅವರ ಹೆಂಡತಿ ಕೃಪಿ ಅಂತ ಅವರ ಹೆಸರು. ಅವರು ಕೂಡ ಬೃಹಸ್ಪತಿ ಆಚಾರ್ಯರ ಮಡದಿನೇ ಇಲ್ಲಿ ಬಂದಿದ್ದಾರೆ ಕೃಪಿಯಾಗಿ. ಈ ರೀತಿಯಾಗಿ ಅವರ ದಾಂಪತ್ಯ, ಅವರ ಮಕ್ಕಳು ಅಶ್ವತ್ಥಾಮ. ಅವರಿಗೆ ಮಗುವಿಗೆ ಹಾಲು ಕೊಡಬೇಕು. ಏನು ಮಾಡಬೇಕು? ಆಕಳಿಲ್ಲ, ಏನಿಲ್ಲ. ಆ ಹಿಟ್ಟನ್ನೇ ಚೂರು ನೀರು ಹಾಕಿ, ಮಿಲ್ಕ್ ಪೌಡರ್ ಕಾನ್ಸೆಪ್ಟ್ ಫಸ್ಟ್ ಬಂದವು ನೋಡಿ, ಮಹಾಭಾರತದಲ್ಲೇ ಇದೆ ಮಿಲ್ಕ್ ಪೌಡರ್ ಹಾಗೆ ಅಂತ. ಆ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ, ತಗೋಪ ಹಾಲು, ಅದು ಬೆಳ್ಳಗಿತ್ತು, ಅದು ಬೇರೆ, ಹಾಗೆ ಕೊಟ್ಬಿಟ್ರು. ಪಾಪ ಅದೇ ಹಾಲು ಅಂತ ಕುಡಿದು ಬಂದವರು ಅಶ್ವತ್ಥಾಮರು. ನಿಜವಾದ ಹಾಲಿನ ರುಚಿ ಹೇಗಿರುತ್ತದೆ ಗೊತ್ತೇ ಇಲ್ಲ ಅವರಿಗೆ. ಇದನ್ನ ಗಮನಿಸಿದ ದುರ್ಯೋಧನ. ನೋಡಿ, ದಾರಿದ್ರ್ಯವನ್ನ ಹೇಗೆ ಯುಟಿಲೈಸ್ ಮಾಡ್ಕೋತಾನೆ ನೋಡಿ. ಅದಕ್ಕೆ ಎಲ್ಲಾ ಕುಯುಕ್ತಿಗಳು ತುಂಬಿದ ರೂಪ ಅದು ಕಲಿ ದುರ್ಯೋಧನ. ಇವನನ್ನು ಏನಾರು ಮಾಡಿ ನಮ್ಮ ಕಡೆಗೆ ಸೇರಿಸ್ಕೋಬೇಕು ಅಂತ ಹೇಳಿ ಒಂದಿನ ಹಾಲು ಕುಡಿಯೋಕ್ಕೆ ಅಂತ ಹೋದಾಗ, ಇವತ್ತು ನಮ್ಮನೆಗೆ ಬಾ ಹಾಗೆ ಅಂತ. ನಿನ್ನ ಮನೇಲಿ ಏನು ಹಾಲು ಕುಡಿತೀಯೋ, ನಿನಗೆ ನಿಜವಾದ ಹಾಲು, ಎಲ್ಲರೂ ಬಂದು ಹೇಳೋರಂತೆ. ಹಾಲು ಕುಡಿದು ಬಂದು ನಮ್ಮ ಮನೇಲಿ ಹಾಲು ಚೆನ್ನಾಗಿತ್ತು. ಅಶ್ವತ್ಥಾಮರು ಹೇಳಿದ್ರು, ನಮ್ಮ ಮನೇಲಿ ಹಾಲು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ದುರ್ಯೋಧನ ನೋಡಿದ, ಏನು ಹಾಲು ಕುಡಿತೀಯ ನಿಮ್ಮ ಮನೆಯಲ್ಲಿ, ನಿಮ್ಮ ಆಕಳಿಲ್ಲ, ಈಳಿಲ್ಲ, ಏನೋ ಮನೇಲಿ ಮೋಸ ಆಗ್ತಾ ಇದೆ ಅಂತ ಗೊತ್ತಾಗೋಯ್ತು ಅವನಿಗೆ. ಆ ಹಿಟ್ಟನ್ನು ಕರೆಸಿ ಕೊಡ್ತಾ ಇದ್ದದ್ದು ದುರ್ಯೋಧನನಿಗೆ ಗೊತ್ತಾಗಿದೆ ಹೇಗೋ. ಅದರಿಂದ ಏನು ಮಾಡಿದ, ನಮ್ಮನೆಗೆ ಬಾ ಅಂತ ಹೇಳಿ 1 ಲೋಟ ಹಾಲು ಕುಡಿಸಿದ. ಅವತ್ತು ಕುಡಿದ ಮೇಲೆ ಅಶ್ವತ್ಥಾಮರಿಗೆ ಆಶ್ಚರ್ಯ ಅನಿಸ್ತದೆ. ಹಾಲು ಅಂದ್ರೆ ಹೀಗಿರ್ತದಾ ಹಾಗೆ ಅಂತ. ಆ ರಾಜರ ಮನೆ ಕೇಳಬೇಕೇ, ದ್ರಾಕ್ಷಿ ಗೋಡಂಬಿ ಎಲ್ಲ ಅರ್ಧ ಹಾಕಿರ್ತಾರೆ. ಭಾರಿ ಅದ್ಭುತ ಇತ್ತು. ತನ್ನ ಕೈಯಾರೆ ಕೊಟ್ಟ, ತನ್ನ ಕೈಯಲ್ಲಿ ತೆಗೆದುಕೊಂಡು ದುರ್ಯೋಧನ ಕೊಟ್ಟ 1 ಲೋಟ ಹಾಲು. ಏನಾಯಿತು? ಒಂದು ರೂಪದಿಂದ ಹಾಲಿನೊಳಗೆ ತಾನೇ ಸೇರಿಕೊಂಡು ಅಶ್ವತ್ಥಾಮರ ಒಳಗೆ ಸೇರ್ಕೊಂಡ್ಬಿಟ್ಟ. ಕಲಿ ಅವತ್ತಿನಿಂದ ಹಿಡೀತು. ಅಶ್ವತ್ಥಾಮರಿಗೂ ದುರ್ಯೋಧನನಿಗೂ ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳೀತು. ಅದರಿಂದ ಪಾಂಡವರ ಕಡೆ ಬರದೆ ಅಶ್ವತ್ಥಾಮರು ದುರ್ಯೋಧನನ ಕಡೆನೇ ಮಾಡ್ತಾರೆ. ಯಾಕೆ? ಸಣ್ಣ ವಯಸ್ಸಿನಿಂದ ಆದ ಒಂದು ಸ್ನೇಹ ಅದು. ಮಾಡಿದ್ದೇನು ದುರ್ಯೋಧನ? 1 ಲೋಟ ಹಾಲು ಕುಡಿದದ್ದು ಎಲ್ಲಿ? ದುರ್ಯೋಧನನ ಕೈಯಿಂದ. ಈಗ ನಮಗೆ ಅರ್ಥ ಆಗ್ತದೆ ನೋಡಿ. ಊಟದ ವಿಚಾರದಲ್ಲಿ ಮಡಿಯಿಂದ ಯಾಕೆ ಊಟ ಮಾಡಬೇಕು, ಹೊರಗಡೆ ಯಾಕೆ ಊಟ ಮಾಡಬಾರ್ದು, ಹೋಟೆಲಲ್ಲಿ ಯಾಕೆ ಊಟ ಮಾಡಬಾರ್ದು, ಮಾಡಿದರೆ ಪ್ರಭಾವ ಏನಾಗ್ತದೆ. ಅಲ್ಲ, ಒಂದು ಕಡೆ ಅಜ್ಞಾನ ವಿರುದ್ಧವಾಗಿ ಮಾಡಬೇಕು ಅಂತ ಹೊರಟವರು ನಾವು, ಅಜ್ಞಾನವನ್ನು ಓಡಿಸಬೇಕು ಅಂತ. ಇನ್ನೂ ಒಂದು ಕಡೆಗೆ ಅಜ್ಞಾನಕ್ಕೆ ಸೋರ್ಸನ್ನು ನಾವೇ ಹುಡ್ಕೊಂಡು ಹೋಗಿ ಹೋಟೆಲಿಂದ ಕೂತಿದ್ರೆ ಕಲಿ ಪ್ರವೇಶ ಆಗದೆ ಇನ್ನೇನಾಗದು ಹೇಳಿ. ಮತ್ತೆ ಹೇಗೆ ಊಟ ಮಾಡಬೇಕು? ಪರಮಾತ್ಮನಿಗೆ ನಿವೇದಿತ ಆಗಬೇಕು, ಮಡಿಯಲ್ಲೇ ಊಟ ಮಾಡಬೇಕು. ಇದು ಕ್ರಮ ಅಲ್ಲವೇ? ಯಾರ್ಯಾರೋ ಕೈಯಲ್ಲಿ ಮುಟ್ಟಿದ್ದು ಊಟ ಮಾಡಬಾರ್ದು, ಕುಡಿಯಲೂಬಾರ್ದು, ನೀರು ಕುಡಿಬಾರ್ದು. ಕುಡಿದ್ರೆ ಏನಾಗ್ತದೆ ಅಂತ ಮಹಾಭಾರತ ನಮಗೆ ಎಚ್ಚರಿಸ್ತಾ ಇದೆ. ಇಲ್ಲ ನಾ ಮಾಡ್ತೀನಿ, ಗೋವಿಂದ ನಮಗ್ ಬಿಟ್ಟು. ಅದಕ್ಕೆ ಆಚಾರ ವಿಚಾರ ಮಹಾಭಾರತ ತಿಳಿಸುವಷ್ಟು ಸ್ಪಷ್ಟವಾಗಿ ಯಾರು ತಿಳಿಸಲಾರ್ರಿ. ಸದೃಷ್ಟಾಂತೋ ಹಿ ಭಾರತೆ ಅಂತ ಆಚಾರ್ಯರು ಹೇಳ್ತಾರೆ. ಆಚಾರ ವಿಚಾರ ಹೇಗೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳಿದರೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದವರು ಮಹಾಭಾರತದಲ್ಲಿ ಪಾತ್ರಗಳು. ಕಲಿ ತನ್ನ ಕೈಯಾರೆ 1 ಲೋಟ ಹಾಲು ಕೊಟ್ಟು ಅಶ್ವತ್ಥಾಮನ ಮನಸ್ಸು ಮೇಲೆ ಎಷ್ಟು ಪ್ರಭಾವ ಬೀಳ್ತಾನೆ. ಅದೇ ರೀತಿಯಾಗಿ ನಮ್ಮನ್ನು ಪ್ರತಿಯೊಂದು ಜೀವರನ್ನು ಕೂಡ ಅಧರ್ಮದ ಕಡೆನೇ ನೀನು ಬರಬೇಕು, ಧರ್ಮದ ಕಡೆ ಹೋಗಬಾರ್ದು ಅಂತ ಸತತವಾದ ಒಂದು ಪ್ರಯತ್ನ ಕಲಿದು ಇದ್ದೇ ಇರ್ತದೆ. ಅದರಿಂದ ಏನು ಮಾಡಿದ? ಅಜ್ಞಾನ ರೂಪದಿಂದ ನಮ್ಮ ಒಳಗೆ ಸೇರ್ಕೋತಾನ. ಅವನಷ್ಟು ಬುದ್ಧಿವಂತ ಅಂದರೆ ಕೆಟ್ಟ ಕಾರ್ಯ ಮಾಡುವುದಕ್ಕೆ ಯಾರೂ ಇರಲ್ಲ. ಅದನ್ನು ಮೀರಿಸಿ ನಾವಿರಬೇಕು ಅಂದರೆ ಮೊದಲು ಯಾಕೆ? ನಾವು ತಿನ್ನುವ ಆಹಾರ ನಮ್ಮ ಮನಸ್ಸಿನಲ್ಲೂ ಪರಿಣಾಮ ಬೀಳುತ್ತದೆ. 3 ಭಾಗ ಆಗ್ತದೆ ಅಂತಾರೆ ನಾವು ತಿನ್ನುವ ಆಹಾರ. ಒಂದು ಎಲ್ಲ ಅವಯವಗಳಿಗೂ ರಕ್ತದಲ್ಲಿ ಸೇರಿ ಅದು ಇಂದ್ರಿಯಗಳಿಗೆ, ಸೆನ್ಸ್ ಆರ್ಗನ್ಸು, ಸೆಲ್ಸು, ಅದಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಅದರಿಂದ ಆಹಾರ ತಿಂದ ಕೂಡಲೇ, ಸೇವಿಸಿದ ಕೂಡಲೇ ಒಳ್ಳೆ ಶಕ್ತಿ ಬರುತ್ತದೆ. ಇನ್ನೊಂದು ಭಾಗ ಮನಸ್ಸಿನ ಒಂದು ಪುಷ್ಟಿಯನ್ನು ಮಾಡುತ್ತದೆ. ಆಹಾರ ತಿಂದಷ್ಟು ಮನಸ್ಸಿನ ವಿಕಾರ ಆಗ್ತದೆ.
ಅದರಿಂದ ಒಳ್ಳೆಯ ಆಹಾರ ಸೇವನೆ ಮಾಡಿದರೆ ಮನಸ್ಸಿನಲ್ಲಿ ಒಳ್ಳೆ ವಿಚಾರ ಬರುತ್ತದೆ. ಕಲಿಯಂತವರು ಮುಟ್ಟಿಕೊಟ್ಟದ್ದು ಸೇವಿಸಿದರೆ ನೋಡಿ, ಸಾಕ್ಷಾತ್ ರುದ್ರದೇವರ ಅವತಾರ, ಮನೋಭಿಮಾನಿ ದೇವತೆಗಳು, ಮನೋಭಿಮಾನಿ ರುದ್ರದೇವರು ಹೇಗೆ ಕಲಿಯ ವಶಕ್ಕೆ ಒಳಗಾದರು ನೋಡಿ, ಅಶ್ವತ್ಥಾಮರು. ಅದರಿಂದ ತುಂಬಾ ಜಾಗರೂಕರಾಗಿರ್ಬೇಕ್ರಿ ನಾವು ಊಟದ ವಿಚಾರದಲ್ಲಿ, ಶಾಸ್ತ್ರ ಎರಡಲ್ಲೂ. ಊಟದ ವಿಚಾರ, ಶಾಸ್ತ್ರದ ವಿಚಾರ. ಈ ಕಲಿನೂ ಅಷ್ಟೇ, ಒಂದು ಆಹಾರದಲ್ಲಿ ಪ್ರವೇಶ ಮಾಡ್ತಾನೆ ಅಂದರೆ ಇನ್ನೊಂದು ಶಾಸ್ತ್ರದ ವಿಚಾರದಲ್ಲೂ ಪ್ರವೇಶ ಮಾಡ್ತಾನೆ. ಅನೇಕ ಸನ್ಯಾಸಿಗಳು ಅಂತ ಹೆಸರು ಪಡೆದವರು ಇದ್ದಾರೆ, ಮಾಡಿದ್ದೇನೋ ಕೆಟ್ಟ ವಿಚಾರವನ್ನೇ ಹೇಳಿ ಹೋಗಿದ್ದಾರೆ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೇಳಿದ್ದಾರೆ. ಆದರೆ ಶಾಸ್ತ್ರದ ಮಾತುಗಳನ್ನೇ, ಶಾಸ್ತ್ರಕ್ಕೆ ಅಭಿಪ್ರಾಯ ಇದು ಅಂತ ಹೇಳಿ ಹೋಗಿದ್ದಾರೆ. ಅದರಿಂದ ರಾಘವೇಂದ್ರ ಸ್ವಾಮಿಗಳು, ಶ್ರೀಮನ್ ಮಧ್ವಾಚಾರ್ಯರು ಯಾವ ಮಾರ್ಗ ಹಾಕಿಕೊಟ್ಟಿದ್ದಾರೆ ಅದೇ ಶುದ್ಧ ಮಾರ್ಗ. ಪುರಂದರದಾಸರು ಅವರೇನು ಮಾರ್ಗದಲ್ಲಿ ಹೇಳಿದ್ದಾರೋ ಆ ಮಾರ್ಗದಲ್ಲೇ ನಡಿಬೇಕು. ಆ ಪಂಥ, ಆ ಮಾರ್ಗ ಬಿಟ್ಟರೆ ಮಿಕ್ಕಿದೆಲ್ಲ ಮಾರ್ಗವೂ ಕೂಡ ನಮ್ಮನ್ನು ಅಧಃಪತನಕ್ಕೆ ಕಳಿಸೋದು. ಅಧಃಪತನವೇ, ನರಕಕ್ಕೆ ಬೀಳಬೇಕು. ನೋಡಿದರೆ ಶಾಸ್ತ್ರ ವೇದ ಅಂತ ಹೇಳ್ತಾರೆ, ಅಪವ್ಯಾಖ್ಯಾನ, ಕೆಟ್ಟದಾದ ವ್ಯಾಖ್ಯಾನ. ಅದರಿಂದ ಸನ್ಯಾಸಿಗಳು ಮಹಾಭಾರತ ಹೇಳ್ತಾರೆ, ಭಗವದ್ಗೀತೆ ಹೇಳ್ತಾರೆ ಅಂತ ಎಲ್ಲ ಕಡೆ ಹೋಗಿ ನಾವು ಕಿವಿ ಕೊಟ್ಟು ಕೇಳುವಂತೆ ಇಲ್ಲ. ಹಾಲು ಚೆನ್ನಾಗಿದೆ ಅಂತ ದುರ್ಯೋಧನ ಕೈಲಿ ಕುಡ್ದಾಗೆ ನೋಡೋದಕ್ಕೆ ಶಾಸ್ತ್ರ ಅಂತ ಅನಿಸ್ತದೆ. ದುರ್ಯೋಧನ ಮಾಡಿದ್ದೇನು? ಹಾಲು ಕೊಟ್ಟದ್ದಷ್ಟೇ, ಒಳ್ಳೆ ಹಾಲೇ ಅದು. ಆದರೆ ಯಾರ ಕೈಯಿಂದ ಕೊಟ್ಟದ್ದು ಅದರ ಪ್ರಭಾವ. ಅದರಿಂದ ಯಾರು ಅಡಿಗೆ ಮಾಡ್ತಾರೆ, ಯಾರು ಬಡಿಸ್ತಾರೆ, ಎಚ್ಚರದಿಂದ ಇರ್ರಿ ಅಂತಾರೆ ಮಹಾಭಾರತ. ಈ ರೀತಿಯಾಗಿ ಕರ್ಣ ಒಳ್ಳೆಯವ ನೋಡಿ, ಕರ್ಣ ಒಳ್ಳೆಯವ ಕೌರವರ ಕಡೆ. ಅಶ್ವತ್ಥಾಮರು ರುದ್ರದೇವರ ಅವತಾರ, ಕೌರವರ ಕಡೆ. ಭೀಷ್ಮಾಚಾರ್ಯರು ಅವರು ಒಳ್ಳೆಯವರೇ, ವಸು ನಾವು ನೋಡಿದ್ದೀವಿ, ಭಾಗವತದಲ್ಲಿ ಕೇಳಿದ್ದೀವಿ. ಮೂಲ ರೂಪದಲ್ಲಿ ವಸು ರೂಪವನ್ನು ಸೇರ್ತಾರೆ ಅವರು, ವಸು, ದ್ಯೂನಾಮಕ ವಸು ಅಂತ. ಅವ್ರು ಯಾಕೆ ಬಂದರು ಪಾಂಡವರ ಕಡೆ, ಕೌರವರ ಕಡೆ? ಹಾಗೆಂದರೆ ಅವ್ರದ್ದೊಂದು ಪ್ರತಿಜ್ಞೆ, ಹಸ್ತಿನಾವತಿಗೆ ಯಾರು ರಾಜನಾಗಿರ್ತಾನೋ ಅವನಿಗೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಪ್ರತಿಜ್ಞೆ. ಆ ಹಸ್ತಿನಾವತಿಗೆ ರಾಜನಾಗಿದ್ದದ್ದು ಯಾರು? ದುರ್ಯೋಧನನೇ ಕೂತಿದ್ದ. ಇವರು ವನವಾಸ ಕಳಿಸ್ಬಿಟ್ರು ಇವರನ್ನು. ಅದರಿಂದ ನಾನು ಇವರ ಕಡೆ ಇರ್ತೀವಿ ಹಾಗೆ ಅಂತ ಭೀಷ್ಮಾಚಾರ್ಯರು ಅನಿವಾರ್ಯವಾಗಿ, ಮನಸ್ಸಿಲ್ಲದೇ ಇದ್ದರೂ ಕೂಡ, ಅವರಿಗೆ ವಾಸ್ತವಿಕವಾಗಿ ಅಲ್ಲಿ ಆಸಕ್ತಿ ಇಲ್ಲ, ಕೌರವರ ಕಡೆ ಸೇರಿ ಯುದ್ಧ ಮಾಡೋದಕ್ಕೆ ಆಸಕ್ತಿ ಇಲ್ಲ. ಆದರೂ ಅನಿವಾರ್ಯ, ತಾವು ಮಾಡಿದ ಪ್ರತಿಜ್ಞೆ ತಾವೇ ಹಾಳಾಯಿತು ನೋಡಿ ಅಂತ ಪ್ರತಿಜ್ಞೆ ಮಾಡಿ ದುರ್ಯೋಧನನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ರಾಜನಾಗಿದ್ದದ್ದು ಧೃತರಾಷ್ಟ್ರ. ಧೃತರಾಷ್ಟ್ರ ಹೇಳಿದಾಗ ನಾ ಕೇಳ್ತೀನಿ, ಧೃತರಾಷ್ಟ್ರ ಏನು ಹೇಳ್ತಾನೆ? ಪಾಂಡವರ ಕಡೆ ಯುದ್ಧ ಮಾಡು ಅಂತ ಹೇಳ್ತಾನ ಅವನು? ಯೂತಕ್ಕೆ ಬಂದಾಗ, ಕೃಷ್ಣ ದೂತನಾಗಿ ಬಂದಾಗ ಒಪ್ಪಲಿಲ್ಲ ನೋಡಿ, ಧೃತರಾಷ್ಟ್ರನು ಒಪ್ಪಿಲ್ಲ. ನೀನೇ ಉಪದೇಶ ಮಾಡು ಅಂತ ಕೃಷ್ಣನಿಗೆ ಹೇಳ್ಬಿಟ್ಟ. ಅದರಿಂದ ಯದ್ಯಪಿ ಒಳ್ಳೆ ಜೀವ ಭೀಷ್ಮ, ದ್ರೋಣಾಚಾರ್ಯರು, ಬೃಹಸ್ಪತಿ ಆಚಾರ್ಯರ ಅವತಾರ, ಅವ್ರು ಯಾಕೆ ಬಂದರು ಈ ಕಡೆ? ಅವ್ರು ಯಾಕೆ ಪಾಂಡವರ ಕಡೆ ಹೋಗಲಿಲ್ಲ? ಯುದ್ಧ ನಿಶ್ಚಯ ಆದ ಮೇಲೆ ದುರ್ಯೋಧನ ನೋಡಿ, ದುರ್ಯೋಧನ ಇನ್ನೊಂದು ಟ್ಯಾಕ್ಟಿಕ್ಸ್. ದ್ರೋಣಾಚಾರ್ಯರು ಬಂದು ಕಾಲಿಗೆ ಬಿದ್ದು ಬಿಡ್ತಾನೆ, ಗುರುಗಳೇ ನೀವೇ ಕಾಪಾಡಬೇಕು, ನಮ್ಮ ಕಡೆ ಇದ್ದು ನಮ್ಮನ್ನು ಗೆಲ್ಲಿಸಬೇಕು ಹಾಗೆ. ಶರಣಾಗತನಾಗಿದ್ದಾನೆ ಅಂತ ಹೇಳಿ ನಮಸ್ಕಾರ ಮಾಡಿದಲ್ಲ ಅಂತ ಕರಗಿಬಿಟ್ರು ದ್ರೋಣಾಚಾರ್ಯರು. ಆಯಿತು, ನಾನು ರಕ್ಷಣೆ ಮಾಡ್ತೀನಿ, ನಿಮ್ಮನ್ನು ರಕ್ಷಣೆ ಮಾಡ್ತೀನಿ, ಆದರೆ ಭೀಮನಿಂದ ಮಾತ್ರ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆಗಲೇ ಹೇಳ್ಬಿಟ್ರು ಅವರು. ಭೀಮಂದು ಮಾತ್ರ ನೀನು ನೋಡ್ಕೋಬೇಕು, ಅವನ ಎದುರಿಸುವ ಸಾಮರ್ಥ್ಯ ನನಗಿಲ್ಲ. ಓಪನ್ ಸ್ಟೇಟ್ಮೆಂಟ್ ಇದೆಲ್ಲ. ಅದರಿಂದ ಭೀಷ್ಮರು, ದ್ರೋಣಾಚಾರ್ಯರು, ಅಶ್ವತ್ಥಾಮರು ಎಲ್ಲಕ್ಕೂ ಮೂಲ ಸೂತ್ರಧಾರಿ ಪರಮಾತ್ಮನೇ. ಪರಮಾತ್ಮನ ಇಚ್ಛೆ ಹೀಗಿತ್ತು. ಇಲ್ಲಾಂದ್ರೆ ಪಾಂಡವರನ್ನ ಇವ್ರ ಕಡೆ ಸೈನ್ಯ ಸಂಹಾರ ಆಗೋದೇ ಇಲ್ಲ. ಪಾಂಡವರ ಕಡೆ ಸೈನ್ಯ ಸಂಹಾರ ಆಗಬೇಕಲ್ಲ, ಇಲ್ಲಾಂದ್ರೆ ಕಲಿಯುಗ ಬರೋದಿಲ್ಲ. ಪಾಂಡವರಿದ್ದರೆ ಏನಾಯ್ತು ಹಾಗೆಂದರೆ, ಪಾಂಡವರಿದ್ದರೆ ಕಲಿಯುಗ ಬರ್ಲಿಕ್ಕಿಲ್ಲ, ಕಲಿಯುಗ ಬರಬೇಕು. ಅದರಿಂದ ಒಳ್ಳೆ ಜನ ಇರಬಾರ್ದು. ಕಲಿಯುಗ ಪಾಪಿಷ್ಠರಿಗೆ ಅಂತ ಇರುವ ಸಮಯ ಅದು, ಒಳ್ಳೆ ಜನ ಇರಬಾರ್ದು. ಅದರಿಂದ ಪಾಂಡವರ ಸೈನ್ಯ ನಾಶ ಆಗಬೇಕು. ಅದರಿಂದ ದೇವರು ಏನು ಮಾಡಿದ? ಕೆಲವರು ಒಳ್ಳೆಯವರನ್ನ ಈ ರೀತಿಯಾಗಿ ಮಾಡಿ
ಕಲಿ ಮೂಲಕ, ದುರ್ಯೋಧನನ ಮೂಲಕ ನಾನಾ ವಿಧವಾದ ಯುಕ್ತಿಗಳಿಂದ ಕೌರವರ ಕಡೆ ಬರುವಂತೆ ಮಾಡಿ, ಅದರಿಂದ ಏನಾಯಿತು, ಅವರ ಮೇಲೆ ವಿಶ್ವಾಸ ಇಟ್ಟ. ಯಾರ ಮೇಲೆ? ಭೀಷ್ಮರ ಮೇಲೆ, ದ್ರೋಣಾಚಾರ್ಯರ ಮೇಲೆ, ಕರ್ಣನ ಮೇಲೆ. ಯಾರ ಮೇಲೆ ಇಡಬೇಕಾಗಿತ್ತು ವಿಶ್ವಾಸ? ಕೃಷ್ಣನ ಮೇಲೆ ಇಡಬೇಕಾಗಿತ್ತು. ಕೃಷ್ಣನ ಮೇಲೆ ಇಟ್ಟಿಲ್ಲ ಅವನು. ನಂಬಿ ಕೆಟ್ಟವರಿಲ್ಲವರು ಅದೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವನಿಗೆ. ಈ ರೀತಿಯಾಗಿ ಕೊನೆಯಲ್ಲಿ ಏನಾದ? ಎಲ್ಲರೂ ಸಮಿತ್ರ ಸಕುಟುಂಬ ಸಪರಿವಾರವಾಗಿ ಎಲ್ಲರನ್ನೂ ಕೂಡ ಸಾಯಿಸಿ ತಾನು ಕೂಡ ಸತ್ತು ಹೋದ. ಕೃಷ್ಣನ ವಿರೋಧ ಮಾಡಿದ್ದಕ್ಕೆ ಆದ ಪರಿಸ್ಥಿತಿ. ಕೃಷ್ಣನ, ವಿಷ್ಣುವಿನ, ವೈಷ್ಣವರ ದ್ವೇಷ ಮಾಡಿದರೆ ಏನಾಗ್ತದೆ ಪರಿಸ್ಥಿತಿ, ಅದು ಕೂಡ ಮಹಾಭಾರತ ಹೇಳ್ತದೆ. ನೀನು ಮಾತ್ರ ಸಾಯೋದಿಲ್ಲ, ಸಪುತ್ರ ಮಿತ್ರ ಬಾಂಧವ. ಹನುಮಂತ ದೇವರು ಆಗಲೇ ರಾಮನನ್ನ ಎಚ್ಚರಿಸಿದ್ರು, ರಾಮನ ವಿರುದ್ಧ ಮಾಡಬೇಡ. ನೋಡಿ, ರಾಮಾಯಣ ಕಳಿಸುವ ಪಾಠವೂ ಅದೇ. ಹನುಮಂತ ದೇವರು ಸೀತಾಮಾತೆಗೆ ಉಂಗುರವನ್ನು ಕೊಟ್ಟು ರಾವಣನಿಗೆ ಸಂದೇಶ ಹೇಳ್ತಾರೆ, ಅಲ್ಲ, ಸೀತಾಮಾತೆಯನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ, ನೀನು ಪುತ್ರ ಮಿತ್ರರ ಸಮೇತವಾಗಿ ನೀನು ಮರಣವನ್ನು ಹೊಂದುತ್ತೀಯಾ ಅಂತ ಹೇಳಿದರು. ಅಲ್ಲ, ಹೇಗಿದ್ರು ಮರಣ ಬಂದೇ ಬರ್ತದಲ್ಲ ಹಾಗೆಂದ್ರೆ, ಇಲ್ಲ, ಈಗಲೇ ಮರಣ ನೀನು ಚಿರಕಾಲ ಬದುಕುವವನಾಗಿದ್ದಿ. ವಿಭೀಷಣ ನೋಡಿ, ಚಿರಂಜೀವಿ ಅವನು. ನೀನು ಸೀತಾಮಾತೆಯನ್ನು ಕೊಟ್ಟಿದ್ರೆ ನಾನು ರಾಮದೇವ್ರ ಹತ್ರ ಮಾತಾಡಿಸ್ತೀನಿ, ನೀನು ಚಿರಂಜೀವಿ ಆಗ್ತಾ ಇದ್ದಿ. ನಿನ್ನ ಹಣೆ ಬಾರ. ಕೇಳಿದಿಲ್ಲ ನೋಡಿ, ಪರಮಾತ್ಮನ ಮಾತು ಕೇಳೋದಿಲ್ಲ, ವಾಯುದೇವರ ಮಾತು ಕೇಳೋದಿಲ್ಲ, ಹನುಮಂತನ ಮಾತು ಕೇಳಲಿಲ್ಲ ರಾವಣ. ಏನಾದ? ಸತ್ತ. ತಾನೊಬ್ಬನೇ ಸತ್ತನಾ? ಇಲ್ಲ. ಸಪುತ್ರ ಮಿತ್ರ ಬಾಂಧವ, ಹೆಂಡತಿ ಮಿತ್ರ ಪುತ್ರ ಮತ್ತು ಬಾಂಧವರು ಸಮೇತನಾಗಿ ಸತ್ತ. ದುರ್ಯೋಧನನು ಅಷ್ಟೇ, ಅವನು ಸುತ್ತಮುತ್ತ ಇದ್ದವರು ಎಲ್ಲರನ್ನೂ ಖಾಲಿ ಮಾಡಿ ಹೋದ ಅವನು. ಅಲ್ಲ, ಪಾಂಡವರ ಕಡೆ ಆಯ್ತಲ್ಲ, ಪಾಂಡವರ ಕಡೆ ಆದದಕ್ಕೆ ಬೇರೆ ಕಾರಣ, ಕಲಿಯುಗ ಬರ್ಲಿಕ್ಕಿದೆ ಅಂತ. ಆದರೆ ಪಾಪದಿಂದ ಅವರು ಸತ್ತದಲ್ಲ. ಪಾಂಡವರಂತೂ ಉಳಿದ್ರ? ಅಲ್ಲ, ಪಾಂಡವರು ಸತ್ತರಲ್ಲ, ದೇಹತ್ಯಾಗ ಮಾಡಿದ್ರು. ಅದು ದೇಹತ್ಯಾಗ ಮಾಡೋದು ಬೇರೆ, ಯುದ್ಧದಲ್ಲಿ ಸಾಯೋದು ಬೇರೆ. ಕೊನೆಯಲ್ಲಿ ಯಾರಿಗೆ? ಎಷ್ಟೋ ವರ್ಷಗಳು ಪಾಂಡವರು ಭೂಮಿಯನ್ನ ರಾಜ್ಯಭಾರ ಮಾಡಿದರು. ಯುದ್ಧ ಮುಗಿದ ಮೇಲೆ ಸುಮಾರು ವರ್ಷಗಳು ರಾಜ್ಯವನ್ನು ಪರಿಪಾಲನೆ ಮಾಡಿದವರು ಅವರು ಪಾಂಡವರು. ಆಮೇಲೆ ಕಲಿಯುಗ ಬಂತು ಅಂತ ತಾವಿನ್ನು ಬದುಕಿದರೆ. ಅದಕ್ಕೆ ನಾರದರು ಭಾಗವತ ಕೇಳಬೇಕು ನೋಡಿ, ನಾರದರು ಬಂದು ಆ ಸಂದೇಶವನ್ನ ಹೇಳಿ ಹೋದರು. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನೀವು ಇರಬೇಡಿ, ಕಲಿಯುಗ ಬರ್ಲಿಕ್ಕಿದೆ ಹಾಗೆ ಅಂತ. ಕಲಿಯುಗ ಬರಬೇಕಲ್ಲ ಅಂತ ಹೋದವರು ಅವರು. ಅದರಿಂದ ಇಂದಿಗೂ ಕೂಡ ಅಷ್ಟೆ, ಹರಿವಾಯು ಗುರುಗಳ ವಿರೋಧ ಮಾಡಿದರೆ ನಮಗೆ ಮಾತ್ರ ಅಲ್ಲ, ನಮಗೂ ಹಾನಿ, ನಮ್ಮ ಕುಟುಂಬದವರಿಗೂ ಹಾನಿ, ಸುತ್ತಮುತ್ತ ಎಲ್ಲರಿಗೂ ಹಾನಿ. ಅದು ಆ ಒಂದು ಮಾರ್ಗದಲ್ಲಿ ನಾವು ಹೋಗಬಾರ್ದು ಎಂಬ ಒಂದು ಎಚ್ಚರವನ್ನ ಮಹಾಭಾರತ, ರಾಮಾಯಣ, ಭಾಗವತ ಎಲ್ಲ ನಮಗೆ ಅದನ್ನು ಮೇಲಿಂದ ಮೇಲೆ ತಿಳಿಸ್ತಾ ಇದೆ. ಅದರಿಂದ ಪ್ರಕೃತ ಅಶ್ವತ್ಥಾಮಾಚಾರ್ಯರು ಯಾಕೆ ಕೌರವರ ಕಡೆ ಯುದ್ಧ ಮಾಡಬೇಕಾಗಿತ್ತು ವಿಚಾರವನ್ನ ಗುರುಗಳು ತಿಳಿಸ್ತಾ ಇದ್ದಾರೆ. ತತ್ರಾರ್ಜುನಂ ಬಾಣವರೈಹಿ ಸಹ ಕರ್ಣಃ ಸಮ್ಮರ್ದಯಾಮಾಸ ವಿಶೇಷಯನ್ ರಣೆ. ಆ ಒಂದು ದುರ್ಯೋಧನ ಅಶ್ವತ್ಥಾಮರಿಂದ ರಕ್ಷಿಸಲ್ಪಟ್ಟ ಕರ್ಣ ವಿಶೇಷವಾಗಿ ಯುದ್ಧ ಮಾಡಿ ಅರ್ಜುನನನ್ನ ಚೆನ್ನಾಗಿ ಬಾಣಗಳಿಂದ ಹೊಡೆದು ಬಿಡ್ತಾನೆ. ಸಮ್ಮರ್ದಯಾಮಾಸ ಅಂತ ಹೇಳ್ತಾರೆ. ಅರ್ಜುನನ ಕೈ ಮೇಲೆ ಹೇಳ್ತಾ ಇದೆ. ಆಗ ಭೀಮಸೇನ ದೇವರು ಏನ್ ಮಾಡಿದರು? ಕೃಷ್ಣ ಅರ್ಜುನನನ್ನ ರಕ್ಷಣೆ ಮಾಡ್ತಾನೆ. ಆ ರಕ್ಷಣೆ ಕ್ರಮ ಅದನ್ನೆಲ್ಲ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.